ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜುಲೈ 2ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್. ಫಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಿನಾಮಿಟೋರಿಸಿಮಾ ದ್ವೀಪವು ಯಾವ ಸಾಗರದಲ್ಲಿದೆ? ಆಪ್ಷನ್ ಎ ಅಟ್ಲಾಂಟಿಕ್ ಸಾಗರ, ಆಪ್ಷನ್ ಬಿ ಹಿಂದೂ ಮಹಾಸಾಗರ, ಆಪ್ಷನ್ ಸಿ ಪೆಸಿಫಿಕ್ ಸಾಗರ, ಆಪ್ಷನ್ ಡಿ ಆರ್ಕ್ಟಿಕ್ ಸಾಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ. ಮಾರ್ಕಸ್ ಐಲ್ಯಾಂಡ್ ಎಂದು ಕರೆಯಲ್ಪಡುವ ಮಿನಾಮಿಟೋರಿಸಿಮಾ ದ್ವೀಪದ ಸಮುದ್ರ ತಳದಲ್ಲಿ ಎಲೆಕ್ಟ್ರಿಕ್ ಕಾರ್ ಬ್ಯಾಟರಿಗಳಲ್ಲಿ ಅಗತ್ಯವಾದ 230 ಮಿಲಿಯನ್ ಮೆಟ್ರಿಕ್ ಟನ್ ಖನಿಜಗಳನ್ನು ಸಂಶೋಧಕರು ಕಂಡುಹಿಡಿದಿದ್ದಾರೆ. ಟೋಕಿಯೋದ ಆಗ್ನೇಯಕ್ಕೆ ವಾಯುವ್ಯ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಈ ಪ್ರತ್ಯೇಕವಾದ ಜಪಾನಿ ಹವಳದ ಬಂಡೆಯಿಂದ ರೂಪುಗೊಂಡ ತ್ರಿಕೋನ ಆಕಾರವನ್ನು ಹೊಂದಿದೆ. ಈ ದ್ವೀಪವು ಸಮತಟ್ಟಾದ ಭೂಪ್ರದೇಶವನ್ನು ಹೊಂದಿದ್ದು ಗರಿಷ್ಠ 9 ಮೀಟರ್ ಎತ್ತರ ಮತ್ತು ಸಾಗರದ ಹವಾಮಾನವನ್ನು ಹೊಂದಿದೆ. ಸರಾಸರಿ ವಾರ್ಷಿಕ ತಾಪಮಾನ 25.6 ಡಿಗ್ರಿ ಸೆಲ್ಸಿಯಸ್. ಕ್ವಶನ್ ನಂಬರ್ 2, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಒಡಿಶಾ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್. ರಾಜಸ್ಥಾನ್ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಆದಾಯ ಬೆಂಬಲ ಯೋಜನೆಗೆ ಟೋಂಕ್ನ ಕೃಷಿ ಉಪಜ್ ಬಂಡಿಯಲ್ಲಿ ಚಾಲನೆ ನೀಡಿದರು. 65 ಲಕ್ಷ ರೈತರಿಗೆ ಮೊದಲ ಕಂತಿನ 650 ಕೋಟಿ ರು ಅರ್ಹ ರೈತರು ವಾರ್ಷಿಕವಾಗಿ 2,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ಪಡೆಯುತ್ತಾರೆ. ಜೊತೆಗೆ ಕೇಂದ್ರ ಪಿಎಂ ಕಿಸಾನ್ ಯೋಜನೆಯಿಂದ 6,000 ರೂಪಾಯಿ ಸಹಕಾರ ಇಲಾಖೆಯು ಅನುಷ್ಠಾನದ ನೋಡಲ್ ಏಜೆನ್ಸಿಯಾಗಿದೆ. ಕ್ವಶನ್ ನಂಬರ್ 3, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಅಮೀಬಿಕ್ ಮನಿಂಗೋ ಎನ್ಸೆಫಲಾಟಿಸ್ ಎಂದರೇನು? ಆಪ್ಷನ್ ಎ ನೆಗಡಿ, ಆಪ್ಷನ್ ಬಿ ಕೇಂದ್ರ ನರಮಂಡಲದ ಅಪರೂಪದ ಸಾಮಾನ್ಯವಾಗಿ ಮಾರಣಾಂತಿಕ ಸೋಂಕು, ಆಪ್ಷನ್ ಸಿ ಒಂದು ರೀತಿಯ ಕ್ಯಾನ್ಸರ್, ಆಪ್ಷನ್ ಡಿ ಶ್ವಾಸಕೋಶದ ಬ್ಯಾಕ್ಟೀರಿಯಾ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ನರಮಂಡಲದ ಅಪರೂಪದ ಸಾಮಾನ್ಯವಾಗಿ ಮಾರಣಾಂತಿಕ ಸೋಂಕು. ಕೇರಳದಲ್ಲಿ ಮುಂದುವರಿದ ಮಳೆಯಿಂದಾಗಿ ಆರೋಗ್ಯ ಇಲಾಖೆಯು ನೆಗ್ಲೇರಿಯಾ ಪೌಲೇರಿಯಾಯಿಂದ ಉಂಟಾಗುವ ಅಪರೂಪದ ಸಾಮಾನ್ಯವಾಗಿ ಮಾರಣಾಂತಿಕ ಮೆದುಳಿನ ಸೋಂಕು ಅಮೀಬಿಕ್ ಮನಿಂಗೋ ಎನ್ಸೆಫಲಾಟಿಸ್ ವಿರುದ್ಧ ಎಚ್ಚರಿಕೆ ನೀಡಿದೆ. ಈ ಅಮೀಬಾ ಬೆಚ್ಚಗಿನ ಆಳವಿಲ್ಲದ ನೀರಿನಲ್ಲಿ ಬೆಳೆಯುತ್ತದೆ ಮತ್ತು ಮೂಗಿನ ಮೂಲಕ ಮೆದುಳಿಗೆ ಪ್ರವೇಶಿಸುತ್ತದೆ. ಆರಂಭಿಕ ರೋಗ ಲಕ್ಷಣಗಳು ಜ್ವರ, ತಲೆನೋವು ಮತ್ತು ವಾಂತಿ, ಗಟ್ಟಿಯಾದ ಕುತ್ತಿಗೆ, ರೋಗಗ್ರಸ್ತವಾಗುವಿಕೆಗಳು, ಭ್ರಮೆಗಳು ಮತ್ತು ಕೋಮಾಗೆ ಪ್ರಗತಿಯನ್ನು ಒಳಗೊಂಡಿರುತ್ತದೆ. ಸೋಂಕಿನ 5 ದಿನಗಳಲ್ಲಿ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಯಾವ ದೇಶವು ತನ್ನ ಸಂಪೂರ್ಣ ಪ್ರಾಣಿಗಳ ಪರಿಶೀಲನಾ ಪಟ್ಟಿಯನ್ನು ಸಿದ್ಧಪಡಿಸಿದ ವಿಶ್ವದ ಮೊದಲ ದೇಶವಾಗಿದೆ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ಮಯನ್ಮಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಭಾರತವು 1,04,561 ಜಾತಿಗಳನ್ನು ದಾಖಲಿಸುವ ಮೂಲಕ ತನ್ನ ಸಂಪೂರ್ಣ ಪ್ರಾಣಿಗಳ ಜನಸಂಖ್ಯೆಯ ಸಮಗ್ರ ಪರಿಶೀಲನಾ ಪಟ್ಟಿಯನ್ನು ಸಿದ್ಧಪಡಿಸಿದ ಮೊದಲ ದೇಶವಾಗಿದೆ. ಕೋಲ್ಕತ್ತಾದಲ್ಲಿ ಕೇಂದ್ರ ಪರಿಸರ ಸಚಿವ ಭೂಪೇಂದರ್ ಯಾದವ್ ಅವರು ಘೋಷಿಸಿದ ಈ ಮೈಲಿಗಲ್ಲು ಭಾರತ ಜಿಯೋಲಾಜಿಕಲ್ ಸರ್ವೆಯಿಂದ ಫೌನಾ ಆಫ್ ಇಂಡಿಯಾ ಚೆಕ್ಲಿಸ್ಟ್ ಪೋರ್ಟಲ್ ಅನ್ನು ಪ್ರಾರಂಭಿಸುವುದರೊಂದಿಗೆ ಹೊಂದಿಕೆಯಾಯಿತು. ಈ ಪೋರ್ಟಲ್ ವೈಜ್ಞಾನಿಕ ಸಂಶೋಧನೆಗೆ ಪ್ರಮುಖವಾಗಿದೆ. ಎಲ್ಲ ತಿಳಿದಿರುವ ಟ್ಯಾಕ್ಸಾಗಳ 121 ಪರಿಶೀಲನಾ ಪಟ್ಟಿಗಳನ್ನು ಒಳಗೊಂಡಿದೆ. ಇವೆಂಟ್ 2ನೇ ಅನಿಮಲ್ ಟಾಕ್ಸಾನಮಿ ಶೃಂಗಸಭೆ 2024 ಸಹ ಒಳಗೊಂಡಿತ್ತು. ಕ್ವಶನ್ ನಂಬರ್ 5, ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ 9ನೇ ಐಸಿಸಿ ಪುರುಷರ T20 ವಿಶ್ವಕಪ್ ಅನ್ನು ಯಾವ ತಂಡವು ಗೆದ್ದಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಫ್ಘಾನಿಸ್ತಾನ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ನ್ಯೂಜಿಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ರೋಹಿತ್ ಶರ್ಮಾ ನೇತೃತ್ವದ ಭಾರತೀಯ ಪುರುಷರ ಕ್ರಿಕೆಟ್ ತಂಡವು 29 ಜೂನ್ 2024 ಬಾರ್ಬಡೋಸ್ನ ಕೆನಿಂಗ್ಟನ್ ಓವಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು 7 ರನ್ಗಳಿಂದ ಸೋಲಿಸುವ ಮೂಲಕ 9ನೇ ಐಸಿಸಿ ಪುರುಷರ T20 ವಿಶ್ವಕಪ್ ಅನ್ನು ಗೆದ್ದುಕೊಂಡಿತು. ಇದು ಅವರ 2007ರ ನಂತರ ಭಾರತಕ್ಕೆ 2ನೇ T20 ವಿಶ್ವಕಪ್ ಜಯವಾಗಿದೆ. ಈ ಪಂದ್ಯವು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ಅವರ T20 ನಿವೃತ್ತಿಯನ್ನು ಗುರುತಿಸಿತು. ಇದು ರಾಹುಲ್ ದ್ರಾವಿಡ್ ಅವರ ಕೊನೆಯ ಕೋಚ್ ಹುದ್ದೆಯೂ ಆಗಿತ್ತು.